ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ಇವತ್ತು ನಾವು ಏನು ನೋಡ್ತೀವಪ್ಪ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪೋರ್ಟ್ ಚಾಪ್ಟರ್ ನಂಬರ್ 4 ಆಫ್ ಎಕನಾಮಿಕ್ ಸರ್ವೆ ಏನೈತಿ ಅದರ 2ನೇ ಪಾರ್ಟನ್ನು ನೋಡತ್ತೀವಿ. ಅದರೊಳಗೆ ಏನು ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ನ್ಯೂ ಏಜ್ ಇನ್ಕ್ಯುಬೇಷನ್ ಸೆಂಟರ್ ಬಗ್ಗೆ ಸ್ಟಡಿ ಮಾಡ್ತೀವಿ. ನ್ಯೂ ಏಜ್ ಇನ್ಕ್ಯುಬೇಷನ್ ಸೆಂಟರ್ಗಿಂತ ಮೊದಲ ಇನ್ಕ್ಯುಬೇಷನ್ ಸೆಂಟರ್ ಅಂದರೆ ಏನು ಅನ್ನೋದು ನಾವು ಫಸ್ಟಿಗೆ ತಿಳ್ಕೊಳ್ಳೋಣ. ಓಕೆ, ನಾವು ನೋಡಿರ್ಬೋದು ಒಂದು ಕೋಳಿ ಏನೈತಿ, ಆ ಕೋಳಿ ಏನು ಮಾಡ್ತೈತಿ, ತತ್ತಿಗೆ ಕಾವು ಕೊಡ್ತೈತಿ. ಆ ತತ್ತಿಗೆ ಎದಕ್ಕೆ ಕಾವು ಕೊಡ್ತೈತಪ್ಪ ಅಂತಂದ್ರೆ ಆ ತತ್ತಿ ಜಲ್ದಿ ಒಡೆದು ಒಂದು ದೊಡ್ಡ ಕೋಳಿಯಾಗಿ ಹೊರಗೆ ಬರಲಿ, ಇಲ್ಲ ದೊಡ್ಡ ಮಕ್ಕಳಾಗಿ ಹೊರಗೆ ಬರಲಿ ಅಂಥೇಳಿ ಏನು ಮಾಡ್ತೈತಿ, ಕೋಳಿ ತತ್ತಿಗೆ ಕಾವು ಕೊಡ್ತೈತಿ. ಇಲ್ಲಿ ಇದೇ ಸಿಚುವೇಶನ್ ಒಳಗೆ ನಾವು ಈ ತತ್ತಿನ ಏನಂತ ತಿಳ್ಕೊಳ್ಳೋಣಪ್ಪ ಅಂತಂದ್ರೆ ಒಂದು ಸ್ಟಾರ್ಟಪ್ ಅಂತ ತಿಳ್ಕೊಳ್ಳೋಣ. ಒಂದು ಸ್ಟಾರ್ಟಪ್ ಅಂತಂದ್ರೆ ಒಂದು ಸಣ್ಣ ಪ್ರಮಾಣನಾಗಿರುವಂಥ ಒಂದು ಕಂಪನಿ. ಈ ಸಣ್ಣ ಪ್ರಮಾಣನಾಗಿರುವಂಥ ಕಂಪನಿಗೆ ಕಾವು ಕೊಟ್ಟು ಅಂತಂದ್ರೆ ಹೊರಗಿಂದ ಎಕ್ಸ್ಟ್ರಾ ಫೆಸಿಲಿಟೀಸ್ ಕೊಟ್ಟು ಈ ಸಣ್ಣ ಕಂಪನಿನ ದೊಡ್ಡ ಕಂಪನಿ ಆಗ್ಲಿಕ್ಕೆ ಹೆಲ್ಪ್ ಮಾಡೋದಕ್ಕೆ ಒಂದು ಏನು ಇನ್ಸ್ಟಿಟ್ಯೂಟ್ ಇರ್ತೈತಿ, ಒಂದು ಏನು ವ್ಯವಸ್ಥೆ ಇರ್ತೈತಿ, ಆ ವ್ಯವಸ್ಥೆಗೆ ಏನಂತ ಕರಿತೀವಿ ನಾವು ಇನ್ಕ್ಯುಬೇಷನ್ ಸೆಂಟರ್ ಅಂತ ಕರಿತೀವಿ. ಓಕೆ, ಇನ್ಕ್ಯುಬೇಷನ್ ಸೆಂಟರ್ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಅದೇ ರೀತಿ ನಮ್ಮ ಕರ್ನಾಟಕದವ್ರು ಏನು ಮಾಡಕತ್ತಾರ ಅಂತಂದ್ರೆ ಹೊಸ ಏಜ್ ಒಳಗಿರುವಂಥ ಇನ್ಕ್ಯುಬೇಷನ್ ಸೆಂಟರ್ಸದ್ದು ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡ್ಬೇಕಂತ ಮಾಡ್ಯಾರ. ಇದು ಈ ನೆಟ್ವರ್ಕ್ ಎದಕ್ಕೆ ಕ್ರಿಯೇಟ್ ಮಾಡ್ಬೇಕಂತಾರಂದ್ರೆ ಯಾರಾದರೂ ಎಂಟರ್ಪ್ರಿನರ್ ಇದ್ರು, ಇಲ್ಲ ಯಾವುದಾದ್ರೂ ಇನೋವೇಷನ್ ಇತ್ತಪ್ಪ ಅಂತಂದ್ರೆ ನಮ್ಮ ಸ್ಟೇಟ್ ಒಳಗೆ ಯಾವುದಾದ್ರೂ ಇನೋವೇಟರ್ಸ್ ಯಾರಾದರೂ ಎಂಟರ್ಪ್ರಿನರ್ಸ್ ಇದ್ರಂದ್ರೆ ಅವ್ರಿಗೆ ಎನ್ಕರೇಜ್ ಮಾಡಲಿಕ್ಕೆ ಇದೊಂದು ಇನ್ಕ್ಯುಬೇಷನ್ ಸೆಂಟರನ್ನು ಓಪನ್ ಮಾಡತ್ತಾರ. ಇದನ್ನು ಹೆಂಗೆ ಮಾಡ್ಬೇಕಂತ ಮಾಡ್ಯಾರ ಅಂತಂದ್ರೆ ಇಂಜಿನಿಯರಿಂಗ್ ಕಾಲೇಜಸ್ ಏನಿರ್ತಾವ ಅವ್ರ ಜೋಡಿ ಏನಪ್ಪ ಅಂತಂದ್ರೆ ಅವ್ರ ಅಸೋಸಿಯೇಷನ್ನಾಗ ಇದನ್ನು ಇನ್ಕ್ಯುಬೇಷನ್ ಸೆಂಟರ್ಸನ್ನು ಮಾಡ್ಬೇಕಂತ ಮಾಡ್ಯಾರ. ಯಾವ ಫೀಲ್ಡ್ನಾಗ ಅಂತಂದ್ರೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಸೆಕ್ಟರ್ ಒಳಗೆ. ಓಕೆ, ಇದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಲೆವೆಲ್ನಾಗ ಮಾಡ್ಬೇಕಂತ ಹೇಳಿ ಇವರು ಏನು ಮಾಡ್ಯಾರ, ಪ್ಲ್ಯಾನ್ ಮಾಡಕತ್ತಾರ. ಆಮೇಲೆ ಅದೇ ರೀತಿ ಏನು ಮಾಡ್ಯಾರಪ್ಪ ಅಂತಂದ್ರೆ ಟೋಟಲ್ ಜಗತ್ತೊಳಗೆ ನಾಲೆಜ್ ಬೇಸ್ ಎಕನಾಮಿ ಒಳಗೆ ಏನೇನು ಚೇಂಜಸ್ ಆಗ್ಲಿಕ್ಕತ್ತದ ಅನ್ನೋದಕ್ಕೆ ಸ್ಟಡಿ ಮಾಡಲಿಕ್ಕೆ ಒಂದು ಮೋಹನ್ ದಾಸ್ ಪೈ ಕಮಿಟಿ ಅಂತ ಮಾಡ್ಯಾರ. ಈ ಮೋಹನ್ ದಾಸ್ ಪೈ ಕಮಿಟಿ ಚೇರ್ಮನ್ ಯಾರಪ್ಪ ಅಂತಂದ್ರೆ ಮೋಹನ್ ದಾಸ್ ಪೈ ಅವರು. ಈ ಕಮಿಟಿ ಹೆಸರು ಏನು, ಒರಿಜಿನಲ್ ಹೆಸರು ಏನಪ್ಪ ಅಂತಂದ್ರೆ ಕರ್ನಾಟಕ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಗ್ರೂಪ್ ಕಮಿಟಿ ಅಂತ. ಓಕೆ, ಕರ್ನಾಟಕ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಗ್ರೂಪ್ ಕಮಿಟಿದು ಹೆಡ್ ಯಾರಪ್ಪ ಅಂತಂದ್ರೆ ಮೋಹನ್ ದಾಸ್ ಪೈ ಅವರು. ಇದು ಎದಕ್ಕೆ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ ಅಂತಂದ್ರೆ ನಾಲೆಜ್ ಎಕನಾಮಿ ಏನೈತಿ, ನಾಲೆಜ್ ಎಕನಾಮಿ ಒಳಗೆ ಜಗತ್ತೊಳಗೆ ಏನೇನು ಚೇಂಜಸ್ ಆಗಕತ್ತಾವ ಅನ್ನೋದಕ್ಕೆ ನೋಡ್ಲಿಕ್ಕೆ ಏನು ಮಾಡ್ಯಾರ, ಅದ್ರ ಬಗ್ಗೆ ಸ್ಟಡಿ ಮಾಡಕ್ಕೆ, ಅದ್ರ ಬಗ್ಗೆ ಎಕ್ಸಾಮಿನ್ ಮಾಡಕ್ಕೆ ಏನು ಮಾಡ್ಯಾರ, ಈ ಕಮಿಟಿನ ಸ್ಥಾಪನೆ ಮಾಡ್ಯಾರ. ನೆಕ್ಸ್ಟ್ ನಾವೇನು ನೋಡ್ತೀವಪ್ಪ ಅಂದ್ರೆ ಚೇತನ ಪ್ರೋಗ್ರಾಮ್ ಬಗ್ಗೆ ನೋಡ್ತೀವಿ. ಈ ಚೇತನ ಪ್ರೋಗ್ರಾಮ್ ಯಾರು ಇಂಪ್ಲಿಮೆಂಟ್ ಮಾಡಕತ್ತಾರ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ IT, BT, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಗೌರ್ಮೆಂಟ್ ಆಫ್ ಕರ್ನಾಟಕದವ್ರು ಮಾಡತ್ತಾರ. ಇದು ಯಾವಾಗ ಲಾಂಚ್ ಮಾಡ್ಯಾರ ಅಂದ್ರೆ 2016 ಏಪ್ರಿಲ್ ಒಳಗೆ ಲಾಂಚ್ ಮಾಡ್ಯಾರ. ಇದು ಎದಕ್ಕೆ ಮಾಡ್ಯಾರಪ್ಪ ಅಂತಂದ್ರೆ ಸ್ಟೇಟ್ ಗೌರ್ಮೆಂಟ್ನಾಗ ಕಲ್ತಂತ ಸೆಕೆಂಡ್ರಿ ಸ್ಕೂಲ್ ಎಕ್ಸಾಮಿನೇಷನ್ ಒಳಗೆ ಸ್ಟೇಟ್ ಗೌರ್ಮೆಂಟ್ನಾಗ ಕಲ್ತವರು ಯಾರಾದರೂ ಟಾಪರ್ ಇದ್ರಪ್ಪ ಅಂತಂದ್ರೆ ಗರ್ಲ್ಸ್ ಸ್ಟೂಡೆಂಟ್ ಇರಬೇಕು. ಟಾಪರ್ ಗರ್ಲ್ಸ್ ಸ್ಟೂಡೆಂಟಿಗೆ ಎಂಪವರ್ ಮಾಡೋಕ್ಕೆ, ಎಜುಕೇಟ್ ಮಾಡೋಕ್ಕೆ, ಮೆಂಟರ್ ಮಾಡೋಕ್ಕೆ ಮತ್ತು ಸಪೋರ್ಟ್ ಮಾಡ್ಲಿಕ್ಕೆ ಈ ಪ್ರೋಗ್ರಾಮನ್ನು ರನ್ ಮಾಡ್ಯಾರ. ಓಕೆ, ಸೆಕೆಂಡರಿ ಸ್ಕೂಲ್ ಅಂತಂದ್ರೆ ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿ ಅನ್ನೋದು ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಅದೇ ರೀತಿ ಈ ಪ್ರೋಗ್ರಾಮ್ ಒಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಲೋಕಲ್ ಟ್ಯಾಲೆಂಟ್ ಏನಿರ್ತೈತಿ, ಲೋಕಲ್ ಟ್ಯಾಲೆಂಟನ್ನು ಎಂಪವರ್ ಮಾಡೋದು ಅಂತ ಹೇಳ್ತಾರೆ. ಎಂಪವರ್ ಮಾಡೋದಲ್ಲದೆ ನರ್ಚರ್ ಮಾಡೋದು ಮತ್ತು ಮೆಂಟರ್ ಮಾಡೋದು ಅಂತ ಹೇಳ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗ್ತಿತ್ತಪ್ಪ ಅಂತಂದ್ರೆ ಇದ್ರೊಳಗೆ ಮತ್ತೇನು ಮಾಡ್ತಾರೆ ಅಂತಂದ್ರೆ ಹೈ ಎಂಡ್ ಟೆಕ್ನಾಲಜಿಗೆ ಏನು ಮಾಡ್ತಾರೆ, ಅವರಿಗೆ ಏನು ಮಾಡ್ತಾರೆ, ಪರಿಚಯ ಮಾಡಿಕೊಡ್ತಾರೆ. ಹೈ ಎಂಡ್ ಟೆಕ್ನಾಲಜಿಗೆ ಪರಿಚಯ ಮಾಡಿಕೊಡ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗ್ತೈತಿ, ಅವ್ರ ಕನಸುಗಳಿಗೆ ಏನಪ್ಪ ಅಂತಂದ್ರೆ ರೆಕ್ಕೆ ಪಕ್ಕಗಳನ್ನು ಕೊಟ್ಟಂಗೆ ಆಗ್ತದೆ ಅಂಥೇಳಿ ಇದೊಂದು ಈ ಪ್ರೋಗ್ರಾಮ್ ಉದ್ದೇಶ. ಅದೇ ರೀತಿ ಇದ್ರೊಳಗೆ ಏನು ಮಾಡ್ತಾರೆ, ಅವ್ರೇನು ಟಾಪರ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರಿಗೆ 5 ದಿನ ಒಂದು ರೆಸಿಡೆನ್ಷಿಯಲ್ ಟ್ರೈನಿಂಗ್ ಕ್ಯಾಂಪ್ ಮಾಡ್ತಾರೆ. ಅದರೊಳಗೆ ಲ್ಯಾಪ್ಟಾಪ್ ಕೊಡ್ತಾರೆ. ಅವ್ರೊಳಗೆ ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಕ್ಯಾರಿ ಔಟ್ ಮಾಡ್ತಾರೆ ಅಂದ್ರೆ ಲ್ಯಾಪ್ಟಾಪ್ ಬಗ್ಗೆ ಟ್ರೈನಿಂಗ್ ಸೆಷನ್ ಕೊಡ್ತಾರೆ. ಯಾವುದಾದ್ರೂ ಹೊಸ ಫೆಸಿಲಿಟಿ ಇತ್ತು, ಹೊಸದು ಏನಾದರೂ ಟೆಕ್ನಾಲಜಿ ಇತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಅದಕ್ಕೆ ಪರಿಚಯ ಮಾಡಿಕೊಡ್ತಾರೆ. ಆಮೇಲೆ ಇವರಿಗೆ ಗ್ರೂಪ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳ್ಕೊಡ್ತಾರೆ. ಸ್ಪೋರ್ಟ್ಸ್ ಇವೆಂಟ್ ಇರ್ತಾವೆ, ಇದೇ ರೀತಿ ಇವೆಲ್ಲ ಇರ್ತಾವೆ, ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಆಮೇಲೆ ಕರ್ನಾಟಕ GIS ಬಗ್ಗೆ, GIS ಅಂದರೆ ಏನೋ ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ. ಇದ್ರೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟದು ಒಂದೇ ನೆಟ್ವರ್ಕ್, ಒಂದೇ ಪ್ಲಾಟ್ಫಾರ್ಮ್ ಒಳಗೆ ನೆಟ್ವರ್ಕ್ ಮಾಡಲಿಕ್ಕೆ ಏನಪ್ಪ ಅಂತಂದ್ರೆ ಈ ಟೆಕ್ನಾಲಜಿನ ಯೂಸ್ ಮಾಡ್ಬೇಕಂತ ಮಾಡ್ಯಾರ. ಅದಲ್ಲದೆ ಏನಪ್ಪ ಅಂತಂದ್ರೆ ಏನು ಸಿಟಿಸನ್ಸ್ ಇರ್ತಾರೆ ನಮ್ಮ ಸ್ಟೇಟದ್ದು ಅವ್ರ ಜೋಡಿ ಇನ್ಫಾರ್ಮೇಷನ್ ಶೇರ್ ಮಾಡಲಿಕ್ಕೂ ಈ ಟೆಕ್ನಾಲಜಿ ಹೆಲ್ಪ್ ಆಗ್ತೈತೆ ಅಂಥೇಳಿ ಕರ್ನಾಟಕ ನಾಲೆಜ್ ಕಮಿಷನ್ದು ರೆಕಮೆಂಡೇಶನ್ ಇತ್ತು. ಅದರ ಪ್ರಕಾರ ಇದನ್ನು 2015-16 ಒಳಗೆ ಇಂಪ್ಲಿಮೆಂಟ್ ಮಾಡತ್ತಾರೆ. ಎದ್ರ ಥ್ರೂ ಇಂಪ್ಲಿಮೆಂಟ್ ಮಾಡತ್ತಾರಪ್ಪ ಅಂತಂದ್ರೆ ಕರ್ನಾಟಕ ಸ್ಟೇಟ್
ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಅಂತೇಳಿ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ದವರು ಇದನ್ನು ಇಂಪ್ಲಿಮೆಂಟ್ ಮಾಡತ್ತಾರ. ನೆಕ್ಸ್ಟ್ ನಾವೇನು ನೋಡ್ತೀವಿ ಅಂತಂದ್ರೆ ಬಯೋಟೆಕ್ನಾಲಜಿ ಒಳಗೆ ಏನು ಇನ್ವೆಸ್ಟ್ಮೆಂಟ್ ಐತೆ ಅನ್ನೋದು ನೋಡ್ತೀವಿ. ಓಕೆ, ಟೋಟಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಕನ್ಸಿಡರ್ ಮಾಡಿದ್ರೆ ಸೌತ್ ಇಂಡಿಯಾ ಒಳಗೆ ಕರ್ನಾಟಕ ಬಯೋಟೆಕ್ನಾಲಜಿ ಒಳಗೆ ಏನೈತಪ್ಪ ಅಂತಂದ್ರೆ ಹೈಯೆಸ್ಟ್ ಇನ್ವೆಸ್ಟ್ ಮಾಡ್ತೈತಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಒಳಗೆ. ಓಕೆ, ಆಮೇಲೆ ಇನ್ನೊಂದು ಇನಿಷಿಯೇಟಿವ್ ಏನು ತೊಗೊಂಡಾರಪ್ಪ ಅಂತಂದ್ರೆ ಬಾಸ್ಟನ್ ಬೆಂಗಳೂರು ಬಯೋಸೈನ್ಸ್ ಬಿಗಿನಿಂಗ್ಸ್ ಅಂತೇಳಿ B4 ಅಂತೇಳಿ ಒಂದು ಪ್ರೋಗ್ರಾಮ್ ರನ್ ಮಾಡತ್ತಾರೆ. ಇದ್ರೊಳಗೆ ಏನಾಗ್ತೈತೆ ಅಂತಂದ್ರೆ ಹಾರ್ವರ್ಡ್ ಯೂನಿವರ್ಸಿಟಿದು ಒಂದು ಸೌತ್ ಏಷ್ಯಾ ಇನ್ಸ್ಟಿಟ್ಯೂಟ್ ಅಂತ ಐತಿ. ಅದು ಅಲ್ಲದೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮದು ಇನ್ಸ್ಟಿಟ್ಯೂಟ್ ಫಾರ್ ಬಯೋ ಇನ್ಫಾರ್ಮೆಟಿಕ್ಸ್ ಮತ್ತು ಅಪ್ಲೈಡ್ ಬಯೋಟೆಕ್ನಾಲಜಿ ಅಂತ ಏನೈತಿ, ಇವರಿಬ್ಬರು ಕೊಲ್ಯಾಬ್ರೇಟ್ ಆಗಿ ರಿಸರ್ಚ್ ವರ್ಕನ್ನು ಕ್ಯಾರಿಯೇಟ್ ಮಾಡ್ತಾರೆ. ಆಮೇಲೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡ್ತಾರೆ, ನಾಲೆಜನ್ನು ಶೇರ್ ಮಾಡ್ತಾರೆ. ಈ ರೀತಿ ಏನಾಗ್ತದೆ ಬಯೋಟೆಕ್ನಾಲಜಿ ಫೀಲ್ಡ್ ಬೆಳೆಯಲಿಕ್ಕೆ ಇದು ಏನು ಮಾಡ್ತೈತಿ, ಹೆಲ್ಪ್ ಮಾಡ್ತೈತಿ ಈ ಇನಿಷಿಯೇಟಿವ್ ಹೆಸರೇನು B4 ಪ್ರೋಗ್ರಾಮ್ ಅಂತೇಳಿ. B4 ಅಂದರೆ ಬಾಸ್ಟನ್ ಬೆಂಗಳೂರು ಬಯೋಸೈನ್ಸ್ ಬಿಗಿನಿಂಗ್ಸ್ ಅಂತೇಳಿ. ಓಕೆ, ನೆಕ್ಸ್ಟ್ ನಾವೇನು ನೋಡ್ತೀವಿ ಅಂತಂದ್ರೆ ಎಕ್ಸ್ಪೋರ್ಟ್ ಕರ್ನಾಟಕನಾಗ ಏನೇನೈತೆ ಅಂತೇಳಿ. ಕರ್ನಾಟಕ ಮೇಜರ್ ಎಕ್ಸ್ಪೋರ್ಟರ್ ಎದ್ರೊಳಗಪ್ಪ ಅಂತಂದ್ರೆ ಸ್ಪೈಸಸ್, ಕಾಫಿ, ಹ್ಯಾಂಡಿಕ್ರಾಫ್ಟ್, ಅಗರಬತ್ತಿ, ಕ್ಯಾಶ್ಯೂ ನಟ್ ಮತ್ತು ಸಿಲ್ಕ್ ಒಳಗೆ. ಓಕೆ, ಆಮೇಲೆ ಲಾಸ್ಟ್ 2 ದಶಕ ಲಾಸ್ಟ್ 20 ವರ್ಷ ಒಳಗೆ ಏನಪ್ಪ ಅಂತಂದ್ರೆ ಮೇಜರ್ ಪ್ಲೇಯರ್ ಎಕ್ಸ್ಪೋರ್ಟ್ ಒಳಗೆ ಯಾವುದಪ್ಪ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸಾಫ್ಟ್ವೇರ್ ಐತಂತ. ನೆಕ್ಸ್ಟ್ ಕರ್ನಾಟಕ ಮತ್ತೆ ಏನೇನು ಎಕ್ಸ್ಪೋರ್ಟ್ ಮಾಡ್ತೈತೆ ಅಂದರೆ ಇಂಜಿನಿಯರಿಂಗ್ ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡ್ತೈತಿ, ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಸಾಫ್ಟ್ವೇರನ್ನು ಮಾಡ್ತೈತಿ, ಅಗ್ರೋ ಮತ್ತು ಫುಡ್ ಪ್ರೊಸೆಸಿಂಗ್ ಪ್ರಾಡಕ್ಟ್ಸನ್ನು ಮಾಡ್ತೈತಿ, ಜೆಮ್ಸ್ ಆ್ಯಂಡ್ ಜ್ಯುವೆಲರೀಸ್ ಮಾಡ್ತೈತಿ, ಪೆಟ್ರೋಕೆಮಿಕಲ್ಸನ್ನು ಮಾಡ್ತೈತಿ, ಕೆಮಿಕಲ್ಸ್ ಮಾಡ್ತೈತಿ, ಮಿನರಲ್ಸ್ ಮಾಡ್ತೈತಿ ಮತ್ತು ರೆಡಿಮೇಡ್ ಗಾರ್ಮೆಂಟ್ಸನ್ನು ಮಾಡ್ತೈತಿ. ಓಕೆ, ಟೋಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸಾಫ್ಟ್ವೇರ್ ಎಕ್ಸ್ಪೋರ್ಟನ್ನು ಕನ್ಸಿಡರ್ ಮಾಡಿದ್ರೆ ನಮ್ಮ ಕಂಟ್ರಿ ಒಳಗೆ 1/3 ಕಾಂಟ್ರಿಬ್ಯೂಷನ್ ಏನೈತಿ ಈ ಎಕ್ಸ್ಪೋರ್ಟ್ ಒಳಗೆ ಕರ್ನಾಟಕದ ಐತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕರ್ನಾಟಕದ ಪರ್ಫಾರ್ಮೆನ್ಸ್ ಏನೈತಿ ಎಕ್ಸ್ಪೋರ್ಟ್ ಒಳಗೂ ಇಲ್ಲಿ ನೋಡ್ತೀವಿ. ಸಾಫ್ಟ್ವೇರ್ ಮತ್ತು ಸರ್ವಿಸ್ ಎಕ್ಸ್ಪೋರ್ಟ್ ಒಳಗೆ ಕರ್ನಾಟಕ ನಂಬರ್ 1 ಐತಿ, ಫಸ್ಟ್ ರ್ಯಾಂಕ್ ಐತಿ. ಮರ್ಕೆಂಡೈಸ್ ಎಕ್ಸ್ಪೋರ್ಟ್ ಒಳಗೆ ಕರ್ನಾಟಕ 4th ಬರ್ತೈತಿ. ಓಕೆ, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಮತ್ತು ಕಮ್ಯುನಿಕೇಷನ್ ಇಂಡಸ್ಟ್ರಿ ಮತ್ತು ಕಾಮರ್ಸ್ ಏನೈತಿ ಕರ್ನಾಟಕದ್ದು, ಅದರೊಳಗೆ ಏನಪ್ಪ ಅಂತಂದ್ರೆ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಐತೈತಿ. ಇದು ಒಂದು ಆಫಿಷಿಯಲ್ ಇನ್ಸ್ಟಿಟ್ಯೂಟ್. ಇದು ಆಫಿಷಿಯಲ್ ಇನ್ಸ್ಟಿಟ್ಯೂಟ್ ಏನು ಮಾಡ್ತೈತಪ್ಪ ಅಂದ್ರೆ ಯಾವುದಾದ್ರೂ ಎಕ್ಸ್ಪೋರ್ಟ್ ರಿಲೇಟೆಡ್ ಡಾಟಾ ಇರ್ತೈತಲ್ಲ ಅದನ್ನು ಕಂಪೈಲ್ ಮಾಡ್ತೈತಿ ಮತ್ತು ಪಬ್ಲಿಕೇಶನ್ ಮಾಡುವಂಥ ಕೆಲಸ ಇದರದು ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಅದು. ಓಕೆ, ನೆಕ್ಸ್ಟ್ ಟೋಟಲಿ 2015-16 ಪ್ರಕಾರ ಎಕ್ಸ್ಪೋರ್ಟ್ ಒಳಗೆ ಗ್ರೋತ್ ಎಷ್ಟು ಪರ್ಸೆಂಟೇಜ್ ಆಗೈತಪ್ಪ ಅಂತಂದ್ರೆ 4.73% ಆಗೈತೆ ಅಂತ ಹೇಳ್ತಾರೆ. 4.73% 2015-16 ಪ್ರಕಾರ ಎಕ್ಸ್ಪೋರ್ಟ್ ಗ್ರೋತ್. ಓಕೆ, ಎಲೆಕ್ಟ್ರಾನಿಕ್ ಸಾಫ್ಟ್ವೇರ್ ಕಾನ್ಸ್ಟಿಟ್ಯೂಟ್ ಎಷ್ಟು ಮಾಡ್ತೈತೆ ಅಂದರೆ ಎಲೆಕ್ಟ್ರಾನಿಕ್ ಮತ್ತು ಸಾಫ್ಟ್ವೇರ್ ಅದು ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಐತಿ 2016-17 ಪ್ರಕಾರ. 16-17 ಒಳಗೆ ಎಲ್ಲಿ ಮಟ್ಟ ಅಂತಂದ್ರೆ ಸೆಪ್ಟೆಂಬರ್ 16 ಮಟ್ಟ ಕ್ಯಾಲ್ಕುಲೇಟ್ ಮಾಡ್ಯಾರಂತೆ. ಅಲ್ಲಿ ಪ್ರಕಾರ ಏನೈತಪ್ಪ ಅಂತಂದ್ರೆ 78% ಎಕ್ಸ್ಪೋರ್ಟ್ ಒಳಗೆ ಸಾಫ್ಟ್ವೇರ್ ಮತ್ತು ಎಲೆಕ್ಟ್ರಾನಿಕ್ ಕಾನ್ಸ್ಟಿಟ್ಯೂಟ್ ಮಾಡ್ತೈತಂತೆ. ಎಲೆಕ್ಟ್ರಾನಿಕ್ ಆ್ಯಂಡ್ ಸಾಫ್ಟ್ವೇರ್ ಕಾನ್ಸ್ಟಿಟ್ಯೂಟ್ ಮಾಡ್ತೈತಿ, ಅದ್ರದ್ದು ಕಾಂಟ್ರಿಬ್ಯೂಷನ್ ಐತಿ. ಅದಾಗಿಂದ ನೆಕ್ಸ್ಟ್ ಯಾವ್ದು ಬರ್ತೈತಪ್ಪ ಅಂದ್ರೆ ಜೆಮ್ಸ್ ಆ್ಯಂಡ್ ಜ್ಯುವೆಲರಿ 6.37% ಬರ್ತೈತಿ. ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ 5.63% ಬರ್ತೈತಿ. ರೆಡಿಮೇಡ್ ಗಾರ್ಮೆಂಟ್ಸ್ 2.64% ಬರ್ತೈತಿ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಏನೇನು ಪ್ರಾಜೆಕ್ಟ್ಸನ್ನು ಕೈಗೊಂಡಾರ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ದವ್ರು ಅನ್ನೋದು ನಾವಿಲ್ಲಿ ನೋಡ್ತೀವಿ. ಮ್ಯಾಂಗೋ ಭಾಳ ಜಲ್ದಿ ಹಾಳಾಗಿ ಹೋಗ್ತೈತಿ. ಅದೇ ರೀತಿ ಓನಿಯನ್ ಬೇರೆ ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಏನಾಗ್ತವೆ ಜಲ್ದಿ ಹಾಳಾಗಿ ಹೋಗ್ತಾವೆ. ಈ ರೀತಿ ಇವು ಜಲ್ದಿ ಹಾಳಾಗಿ ಹೋಗಬಾರ್ದು. ಅದೇ ರೀತಿ ಇವತ್ತನ್ನು ಹೊರಗೆ ಎಕ್ಸ್ಪೋರ್ಟ್ ಮಾಡಬೇಕು ಜಲ್ದಿ ಹಾಳಾಗ್ಲಾರ್ದಂಗೆ ಅಂತಂದ್ರೆ ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಒಳ್ಳೆ ಫೆಸಿಲಿಟಿನ ಒದಗಿಸ್ಕೊಡ್ಬೇಕಾಗ್ತದೆ. ಅದೇ ರೀತಿ ಒಂದು ಫೆಸಿಲಿಟಿ ಯಾವುದಪ್ಪ ಅಂತಂದ್ರೆ ಕೋಲ್ಡ್ ಚೈನ್ ಫೆಸಿಲಿಟಿನ ಮಾಡ್ಯಾರ ನಮ್ಮ ಸ್ಟೇಟ್ನಾಗ. ಈ ಕೋಲ್ಡ್ ಚೈನ್ ಫೆಸಿಲಿಟಿನ ಎಲ್ಲಿ ಮಾಡ್ಯಾರಪ್ಪ ಅಂತಂದ್ರೆ APMC ಹುಬ್ಳಿ ಒಳಗೆ ಒಂದು ಮಾಡ್ಯಾರ, ಬಾಗಲಕೋಟೆ APMC ಒಳಗೆ ಒಂದು ಮಾಡ್ಯಾರ. ಎದ್ರ ಸಲುವಾಗಿ ಮಾಡ್ಯಾರ ಅಂದರೆ ಮ್ಯಾಂಗೋ ಸಲುವಾಗಿ ಮತ್ತು ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಹಾಳಾಗಬಾರ್ದು, ಅದೇ ರೀತಿ ಎಕ್ಸ್ಪೋರ್ಟಿಗೆ ಇದ್ರದ್ದು ಹೆಲ್ಪ್ ಆಗಲಿ ಅಂತೇಳಿ ಇವೆರಡು ಕೋಲ್ಡ್ ಚೈನ್ ಫೆಸಿಲಿಟಿ ಮಾಡ್ಯಾರ. ಅದೇ ರೀತಿ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನೈತಿ ಬೆಂಗಳೂರದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಲ್ಲಿ ಏನು ಮಾಡ್ಯಾರಪ್ಪ ಅಂತಂದ್ರೆ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನೈತಿ ಒಂದು ಮೇಜರ್ ಎಕ್ಸ್ಪೋರ್ಟ್ ಸೆಂಟರ್ ಐತಿ. ಮೇಜರ್ ಎಕ್ಸ್ಪೋರ್ಟ್ ಸೆಂಟರ್ ಎದ್ರೊಳಗೆ ಅಂತಂದ್ರೆ ಫ್ಲವರ್ಸ್ ಇರ್ಬೋದು, ವೆಜಿಟೇಬಲ್ ಫ್ರೂಟ್ಸ್ ಇರ್ಬೋದು ಮತ್ತು ಪೆರಿಷಬಲ್ ಗೂಡ್ಸ್ ಒಳಗೆ. ಅದೇ ರೀತಿ ಕೂಲ್ ಪೋರ್ಟ್ ಅಂತ ಮಾಡ್ಯಾರ. ಕೂಲ್ ಪೋರ್ಟ್ ಇದೊಂದು ಏನಪ್ಪ ಅಂತಂದ್ರೆ ಒಂದು ಏರ್ಪೋರ್ಟ್ ಹೆಂಗಿರ್ತೈತಿ, ಏರ್ಪೋರ್ಟ್ ಒಳಗೆ ಒಂದು ಸಣ್ಣ ಫೆಸಿಲಿಟಿ ಐತಿ ಕೂಲ್ ಪೋರ್ಟ್ ಅಂತೇಳಿ. ಇದೊಂದು ಸ್ಟೋರೇಜ್ ಫೆಸಿಲಿಟಿ ಟೈಪ್. ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಪೆರಿಷಬಲ್ ಗೂಡ್ಸನ್ನು ಸ್ಟೋರ್ ಮಾಡುವಂಥ ಒಂದು ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೆ. ಇದೊಂದು ಜಾಯಿಂಟ್ ವೆಂಚರ್ನಾಗ ಇದನ್ನು ಡೆವಲಪ್ ಮಾಡತ್ತಾರೆ ಕೂಲ್ ಪೋರ್ಟ್ ಅವರು. ಈ ಜಾಯಿಂಟ್ ವೆಂಚರ್ ಯಾರ್ಯಾರು ನೋಡುವಪ್ಪ ಅಂತಂದ್ರೆ ಏರ್ ಇಂಡಿಯಾ ಮತ್ತು ಸಿಂಗಾಪುರ್ ಏರ್ಲೈನ್ಸ್. ಓಕೆ, ಏರ್ ಇಂಡಿಯಾ ಮತ್ತು ಸಿಂಗಾಪುರ್ ಏರ್ಲೈನ್ಸ್ ಇಲ್ಲಿ ಶಾರ್ಟ್ಕಟ್ನಾಗ ಇದು ಬರ್ದಾರೆ AISATS ಅಂತೇಳಿ. ಇದು ಈ ಎರಡು ಜಾಯಿಂಟ್ ವೆಂಚರ್ ಏನು ಮಾಡೋದಪ್ಪ ಅಂತಂದ್ರೆ ಈ ಕೋಲ್ ಪೋರ್ಟನ್ನು ಎಸ್ಟಾಬ್ಲಿಷ್ ಮಾಡೋರದರ, ಸ್ಥಾಪನೆ ಮಾಡೋರದರ. ಓಕೆ, ಆರ್ಗ್ಯಾನಿಕ್ ಜಾಗರಿ ಮೇಕಿಂಗ್ ಯೂನಿಟನ್ನು ಎಲ್ಲಿ ಮಾಡತ್ತಾರೆ ಅಂದ್ರೆ ಕುಡ್ಚಿ ಬೆಳಗಾವನಾಗ ಮಾಡತ್ತಾರೆ.
ಡ್ರೈ ಗ್ರೇಪ್ ರೆಸಿನ್ ಅಂತಂದರೆ ಒಣ ದ್ರಾಕ್ಷಿ ಅನ್ಬೋದು, ಇಲ್ಲ ಮನುಕ್ ಅಂತ ಕರಿತೀವಿ ನಾವು ನಾರ್ತ್ ಕರ್ನಾಟಕನ ಕೆಲವೊಂದು ಏರಿಯಾದಾಗ. ಅಲ್ಲಿ ಏನಪ್ಪ ಅಂತಂದ್ರೆ ಪ್ರೊಸೆಸಿಂಗ್ ಮತ್ತು ಪ್ಯಾಕೇಜಿಂಗ್ ಮತ್ತು ಎಕ್ಸ್ಪೋರ್ಟಿಂಗ್ ಯೂನಿಟ್ ಎಲ್ಲಿ ಮಾಡತ್ತಾರ ಅಂದ್ರೆ ಕೊಡ್ಚಿದಾಗ ಮಾಡತ್ತಾರ. ಓಕೆ, ಇಲ್ಲಿ ಸ್ವಲ್ಪ ಇದು ಚೆಕ್ ಮಾಡಿ ಹೇಳ್ತೀನಿ. ಓಕೆ, ಇದು ಚೆಕ್ ಮಾಡಿ ನಾನು ಕೆಳಗಡೆ ಕಮೆಂಟ್ನಾಗ ಮೆನ್ಷನ್ ಮಾಡ್ತೀನಿ ಏನಂತೇಳಿ. ಓಕೆ, ಆಮೇಲೆ ಹೊಸ ಪ್ರಾಜೆಕ್ಟ್ಸ್ ಏನೇನು ಪ್ರಮೋಟ್ ಮಾಡ್ಯಾರ 2016-17 ಅಂತಂದ್ರೆ ಕುಮಟಾ ಒಳಗೆ ಏನೈತಿ ಕ್ಯಾಶುನಟ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಸೆಂಟರ್ ಮಾಡತ್ತಾರ. ಆಮೇಲೆ ತಡಗಡಿ ಪೋರ್ಟ್ ಏನೈತಿ ಅಲ್ಲಿ ಏನು ಮಾಡತ್ತಾರ ಅಂತಂದ್ರೆ ಹೊಸ ಇನ್ಫ್ರಾಸ್ಟ್ರಕ್ಚರ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ನ ಫೆಸಿಲಿಟಿನ ಅಪ್ಗ್ರೇಡ್ ಮಾಡೋರದಾರ. ಓಕೆ, ಮರೈನ್ ಪ್ರೊಡಕ್ಷನ್ಗೋಸ್ಕರ. ಓಕೆ, ಕರ್ನಾಟಕ ಸ್ಟೇಟ್ಸದ ಟಾರ್ಗೆಟ್ ಏನೈತಪ್ಪ ಅಂತಂದ್ರೆ 2020 ಮಟ್ಟ IT ಅಂದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗೆ ರೆವಿನ್ಯೂ 4 ಲಕ್ಷ ಕೋಟಿ ಆಗ್ಬೇಕಂತ ಹೇಳಿ ಒಂದು ಅಚೀವ್ಮೆಂಟನ್ನು ಟಾರ್ಗೆಟ್ ಮಾಡೈತಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್. ಅದೇ ರೀತಿ 2020 ಏನಪ್ಪ ಅಂದ್ರೆ 20 ಲಕ್ಷ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡ್ಬೇಕನ್ನೋದು ಸ್ಟೇಟದ ಟಾರ್ಗೆಟ್ ಐತಿ. ಚಾಲೆಂಜಸ್ ಮತ್ತು ಅಚೀವ್ಮೆಂಟ್ಸ್ ಏನೇನದಾವ ಈ ಡಿಪಾರ್ಟ್ಮೆಂಟದು ಈ ಇನ್ವೆಸ್ಟ್ಮೆಂಟ್ ಮತ್ತು ಎಕ್ಸ್ಪೋರ್ಟ್ಸ್ ಅನ್ನೋದು ಇಲ್ಲಿ ಮೆನ್ಷನ್ ಮಾಡ್ಯಾರ. ಇದು ಮೆನ್ಸಿಗೆ ಇಂಪಾರ್ಟೆಂಟ್ ಆಗ್ತೈತಿ, ಅದಕ್ಕೆ ನಾ ಇಲ್ಲಿ ಹೇಳಂಗಿಲ್ಲ, ಪಾಸ್ ಮಾಡಿ ಇದನ್ನು ನೋಡ್ರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ನೀವು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನು ಮಾಡಬೇಕಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಓಕೆ.